ಬೆಳಿಗ್ಗೆ ಒಂದೊಂದು ದಿನ ನಾವು ಲೇಟಾಗಿ ಎದ್ದಿರ್ತೀವಿ ಅಥವಾ ಹಿಂದಿನ ದಿನ ನಮಗೆ ದೋಸೆ ಹಿಟ್ಟನ್ನು ರುಬ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ ಅಥವಾ ಸಂಡೇ ಲೇಟಾಗಿದ್ವಿ. ಈ ಥರ ಎಲ್ಲ ಇದ್ದಾಗ ನಾವು ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥ ಹೆಲ್ದಿಯಾಗಿರುವಂತಹ ಒಂದು ಬೆಸ್ಟ್ ಇನ್ಸ್ಟಂಟ್ ದೋಸೆನ ನೀವು ಕೂಡ ಕಲ್ತ್ಕೊಳ್ಬೋದು. ಯಾವ ಸ್ಟೆಪ್ಪನ್ನು ಮಿಸ್ ಮಾಡಿಕೊಳ್ಳದೆ ಲಾಸ್ಟ್ವರೆಗೂ ನೋಡಿಕೊಂಡ್ರೆ ನೀವು ಪರ್ಫೆಕ್ಟ್ ಆಗಿರುವಂತಹ ಒಂದು ಆರೋಗ್ಯಕರವಾದ ಜೋಳದ ಹಿಟ್ಟಿನ ದಿಢೀರ್ ದೋಸೆನ ಅಂದರೆ ಇನ್ಸ್ಟಂಟ್ ದೋಸೆನ ಹೇಗೆ ಮಾಡೋದು ಅಂತ ತುಂಬ ಸುಲಭವಾಗಿ ಕಲ್ತ್ಕೊಳ್ಬೋದು. ಇದು ಮಾಡೋದು ಕೂಡ ತುಂಬ ಸುಲಭ, ತಿನ್ನೋದಕ್ಕಂತೂ ಖಂಡಿತವಾಗ್ಲೂ ನೀವು ಮಾಡಿ ನೋಡಿ ತಿಂದ್ರೇ ಗೊತ್ತಾಗುತ್ತೆ. ಹಾಗಾದರೆ ಈ ಇನ್ಸ್ಟಂಟ್ ದೋಸೆ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣವಾ? ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ನೋಡಿ, ಒಂದು ಪಾತ್ರೆಗೆ ನಾನು 1 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಮೆಜರ್ಮೆಂಟ್ ಕಪ್ಪನ್ನು ತೊಗೊಂಡಿದ್ದೀನಿ. ನೀವು ಯಾವ ಕಪ್ ತೊಗೊಳ್ತೀರಿ ಅಲ್ವಾ ಅದೇ ಕಪ್ಪಲ್ಲೇ ಅಳತೆಗೆ ತೊಗೊಳ್ಳಿ. ಹಾಗೆ ನೋಡಿ, ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 3-4 ಚಮಚ ಆಗುವಷ್ಟು ಬಾಂಬೆ ರವನ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು 1-2 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದಿಷ್ಟು ಅಂದರೆ 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಇದೆಲ್ಲ ಹಾಕ್ಕೊಂಡ್ರೆ ದೋಸೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಸರಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ, ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು. ಹಾಗೆ ಈಗಾಗಲೇ ನಾನು ರವಾ ಮಸಾಲೆ ದೋಸೆ ಕೂಡ ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಆದರೆ ಹಾಕ್ಕೊಂಡ್ರೆ ಇದು ದೋಸೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ದೋಸೆ ಕ್ರಿಸ್ಪಿ ಆಗೋದಕ್ಕೆ ಈ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆನಾ? ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಇದಕ್ಕೆ ಈಗ ನಾನು ಫಸ್ಟು ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಪುನಃ ಇನ್ನೊಂದು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಟೋಟಲ್ ಆಗಿ 2 ಕಪ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಮತ್ತು ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಸಾಕಷ್ಟು ರೀತಿಯ ದೋಸೆ ರೆಸಿಪಿಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಆಮೇಲೆ ಪುನಃ ಇನ್ನೊಂದು ಅರ್ಧ ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ ನಾನು 2.5 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸೌಟನ್ನು ನಾನು ಚೇಂಜ್ ಮಾಡಿಕೊಂಡೆ, ಯಾಕೆಂದರೆ ಅದರಲ್ಲಿ ದೋಸೆ ಹೊಯ್ಯೋದಕ್ಕೆ ಚೆನ್ನಾಗಾಗಲ್ಲ. ಸ್ವಲ್ಪ ಗುಂಡಿ ಇರುವಂಥ ಸೌಟಾದರೆ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ ನೋಡಿ, ಸ್ಟವ್ ಆಗಲೇ ನಾನು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಜಸ್ಟ್ ಒಂದ್ಸರಿ ಈ ರೀತಿ ಉಜ್ಜಿಕೊಂಡೆ ಎಣ್ಣೆ ತಾಗಿಸ್ಕೊಂಡಿರೋ ಚುಟ್ಟಿಯಲ್ಲಿ. ಹಾಗೆ ಈಗ ನೋಡಿ, ನಾನು ದೋಸೆನ ಹೊಯ್ತಾ ಇದ್ದೀನಿ. ಫುಲ್ ಹೋಲ್ ಆಗಿರುವಂಥ ದೋಸೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವೇ ನೋಡ್ಬೋದು ಹೇಗೆ ಬಂದಿತ್ತು ದೋಸೆ ಹೇಳೋದನ್ನು. ಮತ್ತು ಇದು ತುಂಬ ದಿಢೀರಾಗಿ ಮಾಡ್ಕೊಳ್ಬೋದು. ಮತ್ತು ಜೋಳದ ಹಿಟ್ಟಲ್ವಾ, ಸೊ ನಮ್ಮ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಮತ್ತು ಈಗ ನೋಡಿ ಎಷ್ಟು ಈಸಿಯಾಗಿ ನಾವು ಇದನ್ನು ಹೊಯ್ಬೋದು. ಮತ್ತು ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಓಕೆ, ಬಟ್ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಈ ರೀತಿ ಹಾಕ್ಕೊಂಡು ಮತ್ತು ಸೈಡಲ್ಲೆಲ್ಲ ಒಂದು ಸ್ವಲ್ಪ ಎಡ್ಜಸ್ಸಲ್ಲೆಲ್ಲ ಈ ರೀತಿ ತುಪ್ಪ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ದೋಸೆ ಬಿಟ್ಕೊಳ್ಳುತ್ತೆ. ಮತ್ತು ಟೇಸ್ಟು ಅಷ್ಟೇ ಅಲ್ವಾ, ತುಪ್ಪದ ದೋಸೆ ಥರ ಒಳ್ಳೆ ಪರಿಮಾಣವಾಗಿ ಒಳ್ಳೆ ಕ್ರಿಸ್ಪಿಯಾಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ನನ್ನ ದೋಸೆ ಕಾವಲಿ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಒಂದು ಸ್ವಲ್ಪ ಈ ರೀತಿ ಅಂದರೆ ಸ್ಟೋವ್ಗೆ ಹಿಡಿತಾ ಇದ್ದೆ, ಸೈಡಲ್ಲೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಲಿ ಅಂತ ಅಂದ್ಬಿಟ್ಟು. ಹಾಗೆ ನೀವು ಚೆನ್ನಾಗಿ ಬೆಂದಾದ್ಮೇಲೆ 1-2 ನಿಮಿಷ ನೀವು ಸಿಮ್ಮಲ್ಲಿ ಇಟ್ಬಿಟ್ರೆ ಒಳ್ಳೆ ಗರ್ಗರಿ ಆಗಿರುವಂತಹ ದೋಸೆ ರೆಡಿ ಆಗುತ್ತೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇನ್ಸ್ಟಂಟಾಗಿ ಮಾಡುವಂಥ ಜೋಳದ ಹಿಟ್ಟಿನ ದೋಸೆ ಈಗ ರೆಡಿ ಆಗಿದೆ. ಒಂದು ವಿದಿನ್ 10 ಮಿನಿಟ್ಸಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಈ ದೋಸೆನ ಟ್ರೈ ಮಾಡಿ. ಮತ್ತು ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.